ಶಂಕರಪ್ಪ ಮಾದೇವಿ ಕೂತ್ಕೋರಿ ಒಂದಿಟ್ಟು ಮಾತಾಡೋದೈತಿ. ಕುಂದರ್ ಹೇಳಕ್ಕ ಏನು ಬೇ? ನೋಡ್ತಮ್ಮ, ನಾನಂತೂ ಸುತ್ತಿ ಬಳಸಿ ಮಾತಾಡೋದಿಲ್ಲ, ನೇರ ವಿಚಾರಕ್ಕೆ ಬಂದ್ಬಿಡ್ತೀನಿ. ಹೇಳಕ್ಕ. ಮತ್ತು ನಿನ್ನ ಮಗಳಿಗೆ ಎಲ್ಲರ ಹುಡುಗ ಸೆಟ್ ಆಗ್ಯಾತೇನ? ಎಲ್ಲರ ಹುಡುಗನ ನೋಡಾಕಂತೀರಿ? ನೋಡಾಕತ್ತೀವಿ ಅಕ್ಕ, ಎಲ್ಲೂ ಸೆಟ್ ಆಗಿಲ್ಲ. ಒಂದು ಫಿಕ್ಸ್ ಆಗಕ್ಕಂತ ಬಂದು ಏನಾನ ಆತು, ಒಟ್ಟಲ್ಲಿ ಅದು ಕ್ಯಾನ್ಸಲ್ ಆತು. ಮತ್ತು ಅದಾದ್ಮೇಲೆ ಯಾವ ಬಂದಿಲ್ಬೇಕ. ಯಾಕೆ ಬೇ? ಅಂದ್ರೆ ಇವ ನನ್ನ ಮೊಮ್ಮಗ, ಈ ರೇಖವನ ಮಗ, ಇವ ಅಭಿಷೇಕ್ ಅತ್ತ. ಗೊತ್ತೈತೇನ ತಮ್ಮ ನಿಂಗೆ? ಇದ ಊರಾಗಿದ್ದು ಎಷ್ಟು ದಿನ ಆತಲ್ವಿ ಹುಡುಗ? ಗೊತ್ತಾಯ್ತು ಬೇ ಅಕ್ಕ, ನೋಡೇ ನೀವು. ನೋಡ್ತಮ್ಮ, ಅವ ಗೌರ್ಮೆಂಟ್ ನೌಕರಿ ಮಾಡ್ತಾನೆ. ಒಂದು 70,000 ಏನೋ ಪಗಾರ ಏಟೈತಿಲ್ಲ ತಮ್ಮ? 70,000 ಐತ್ರಿ. ನೋಡಿ 70,000 ಐತಂತೆ. ಮತ್ತು ಈಗ ಒಂದು 2 ವರ್ಷದಿಂದ ಹೊಂಟಂತಮ್ಮ ಅವನು ನೌಕರಿ. ಅವನ ಸ್ವಂತ ದುಡಿಮೆ ಮ್ಯಾಗ ಇದ ಊರಾಗ 2 ಎಕರೆ ಹೊಲ ಹಿಡ್ದಾನ. ನಿಮ್ಮ ಮನೆ ಮುಂದಿನ ಜಾಗ ಐತಲ್ಲ ಅದನ್ನ ಇವನ ಹಿಡ್ದಾನ. ಮತ್ತು ಈ ನಮ್ಮ ರೇಖಾ ಒದಾಡಲ್ಲ ಅಂದ್ರೆ ಇವ್ರ ಅಪ್ಪನ ಮನೆ ಕಡೆಗಿಂದ ಇನ್ನೂ ಒಂದು 8-10 ಎಕರೆ ಹೊಲ ಬರೋದೈತಿ. ಅದೊಂದಿಟ್ಟು ಪಂಚಾಯತಿ ಐತಿ, ಇವ್ರ ಕಾಕಾಗಳು ಏನೋ ಕೇಸ್ ಹಾಕಿದ್ದಕ್ಕೆ ಅದು ಇನ್ನೂ ಹೊಲ ಬಂದಿಲ್ಲ. ಬರ್ತೈತಿ ಇವತ್ತಲ್ದ ನಾಳೆ. ಅದು ಇಟ್ಟೆಲ್ಲ ಆಸ್ತಿ ಅಡವು ಇವನ ಕೆಲಸ ಎಲ್ಲ ಐತಿ ತಮ್ಮ. ಇದನ್ನೆಲ್ಲ ನಮ್ಗೆ ಕೇಳಾಕತ್ತೀವಿ ಅಕ್ಕ. ಅದೇ ಅಲ್ಲ, ಇದನ್ನೆಲ್ಲ ಹೇಳಿದ್ರೆ ಬಿಡು ಚಂದ್ರಿ, ನನ್ನ ಮುಂದೆ ಗೊತ್ತೈತ್ವಿ ನನಗೂ. ಆದ್ರೆ ತಡ್ಕೊರಿ ಅದ ವಿಚಾರಕ್ಕೆ ಬರಾಕತ್ತೇನಿ. ಹೇಳಕ್ಕ. ನೋಡ್ತಮ್ಮ, ನಾ ಹೇಳೋದು ಪೂರ್ತಿ ಕೇಳಿಸ್ಕೊ. ಇಕ್ಕಟ್ಟು ವಿಚಾರ ಮಾತಾಡ್ತೀನಿ ನಾ. ಈಕಿ ನಮ್ಮ ಚಂದ್ರವ್ವನ ಕಾಸ ಅಕ್ಕ ರೇಖವ್ವ, ಇವ ಅಬ್ಯಾ ಈಕಿ ಮಗನ. ಈಕಿಗೆ ಗಂಡ ಸತ್ತು ಭಾಳ ವರ್ಷ ಆತಮ್ಮ. ಇವ ಅಬ್ಯಾ 4-5 ವರ್ಷದ ಹುಡುಗಿದ್ದಾಗನ ಸತ್ತು ಹೋದ ಈಕಿ ಗಂಡ. ಪಾಪ ಒಂದ ಹೆಂಗ್ಸ ಮೈದ್ನರ ಕೈಯಾಗ ನೆಗಣ್ಣರ ಕೈಯಾಗೆಲ್ಲ ಭಾಳ ವನವಾಸ ತೆಗೆದು ಕಷ್ಟಪಟ್ಟು ಮಗನ ಸಾಕಿ ಸಲುವಿ ಬೆಳೆಸಿ ಓದಿಸಿ ಈ ಮಟ್ಟಕ್ಕೆ ತಂದಾಳ. ಹುಡುಗನ ಚಲೋ ದಾರ್ಯಾಗ ಬೆಳೆಸಾಳ, ಇಲ್ಲ ಅನ್ನಂಗಿಲ್ಲ. ಅಲ್ಲಿ ಒಟ್ಟು ಮೈದ್ನದ್ರ ಕಾಟ್ ಅಂತೇಳಿ ಹುಡುಗನ ತಂದು ಇಲ್ಲಿಟ್ಟಿದ್ಲು ಅಷ್ಟೆ. ಏನಾರ ಮಾಡಿ ಹಿಡ್ಯಾರಲ್ಲ ಆಸ್ತಿ ಸಂಬಂಧ ಅಂಥೇಳಿ ಅಂಜಿ ಇಲ್ಲಿ ತಂದಿಟ್ಟಿದ್ಲು ತಮ್ಮ ಅಷ್ಟೆ. ಈಗ ಏನು ವಿಚಾರ ಅಂತೇಳಿ ವಿಚಾರಕ್ಕೆ ಬರ್ತೀನಿ ನಾ. ಅದಕ್ಕೆ ಈಗ ಯಾಕೆ ನಿಮ್ಮ ಮನೆಗೆ ನಾವೆಲ್ಲರೂ ಬಂದೇವಿ ಅಂದ್ರೆ, ನಿಮ್ಮ ಹುಡುಗಿನ ನಮ್ಮ ಅಭಿಷೇಕಗೆ ಕೇಳಾಕ್ ಬಂದೇವಿ ತಮ್ಮನ. ಹೆಂಗೆ ಬೇಚಿದವ ತಂಗಿ, ಹಿಂದಿನ ತೆಗೆದು ಹಿತ್ಲಾಗತ್ತಿದ್ರು ಅನ್ನಂಗೆ ನಾ ಹಿಂದಿನ ಕೆದಕ್ತಾನೆ ಅಂತಂದು ಬೇಸರ ಮಾಡ್ಕೋಬೇಡ್ರಿ. ಹಿಂದೆ ನಡೆದಿದ್ದೆ ನಿಮಗೂ ಬರ್ತೈತಿ, ನಮಗೂ ಬರ್ತೈತಿ, ಊರಾನ ಮಂದಿಗೂ ಬರ್ತೈತಿ. ನೋಡ್ತಮ್ಮ, ನಿನಗೆ ಬರ್ತೈತೆ ಇಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ನಾ ಹೇಳತ್ತೀನಿ, ಬೇಸರ ಮಾಡ್ಕೋಬೇಡ. ನಿಮ್ಮ ಹುಡುಗಿ ಮತ್ತು ಇವ ನಮ್ಮ ಅಭಿಷೇಕ ಇಬ್ಬರು ಏನೋ ಪ್ರೀತಿ ಮಾಡಾಕತ್ತಾರಂತ. ಮತ್ತು ಇರೋದನ್ನ ನಾ ಹೇಳೇನಿ, ಪ್ರೀತಿ ಮಾಡಾಕತ್ತಾರ. ಈಗ ಬ್ಯಾಕಿನ ಬೇರೆದಲ್ಲಿ ಮಾಡಿಕೊಟ್ರೆ ಆಕಿನ ಏನು ಸುಖವಾಗಿರೋದಿಲ್ಲ. ಇವಂಗೆ ನಾವು ಬೇರೆದಕ್ಕಿಂತ ತಂದು ಮಾಡ್ದೇವಿ ಮಾಡಿದ್ರೆ ಇವನು ಏನು ಸುಖವಾಗಿರಂಗಿಲ್ಲ. ಏನೋ ಇಷ್ಟಪಟ್ಟಾವು, ಅವನು ಎಲ್ಲ ಬೇಸದಾನ, ನೌಕರಿ ಮಾಡ್ತಾನ, ನಿನ್ನ ಮಗಳನ್ನ ಸುಖವಾಗಿ ಇಟ್ಕೋತಾನ ಅನ್ನೋದಕ್ಕೆ ನಾವು ಗ್ಯಾರಂಟಿ ಅದೇವಪ್ಪ. ಅದಕ್ಕೆ ಅವನ ಪರವಾಗಿ ನಾ ಮನೆ ಹಿರಿಯ ಮನುಷ್ಯಳಾಗಿ ಹೆಣ್ಣು ಕೇಳಾಕೆ ಬಂದೇವೆ ನೋಡಿ ಶಂಕರಪ್ಪ. ಏನಂತೀಪ ನಿಂದು? ಆತು ಬಿ, ಕೇಳಾಕೆ ಬಂದಿದ್ದು ತಪ್ಪು ಅಂತ ನಾ ಹೇಳಾಕತ್ತಿಲ್ಲ ಅಕ್ಕ. ಹೆಣ್ಣಿದ್ದು ಮನ್ಯಾಗ 10 ಮಂದಿ ಕೇಳೋರು 10 ಮಂದಿ ಹೋಗೋರು ಇರ್ತಾರೆ, ನಾ ಇಲ್ಲ ಅನ್ನಂಗಿಲ್ಲ. ಅಲ್ಲ ನಮ್ಗೊಟ್ಟು ಮುಂಚೆನ ಹೇಳಿದ್ರೆ ಏನಾರ ಒಟ್ಟು ತಯಾರಿ ಮಾಡ್ಕೊಂಡು ಹಿಂಗೆ ಇದಕ್ಕಿದ್ದಂಗೆ ಬಂದ್ರಿ. ಏನಮ್ಮದಿ? ಹೌದಾ ಚಿಗವ? ಅಲ್ಲಿ ಚಂದ್ರೆ ನೀನಾರ ಒಂದಿಟ್ಟು ಮುಂಚೆ ನಮ್ಗೆ ಏನು ಅನ್ನೋದು ಕೇಳಿದ್ರೆ ನಾವು ಏನು ಅನ್ನೋದು ವಿಚಾರ ಮಾಡಿ ಹೇಳ್ತೀವಿ. ಅಯ್ಯ ಮದಕ ಹೇಳೋದಲ್ಲಿ ಹೋಗಿ ಕೇಳ್ಬಿಟ್ರಾತು, ಏನು ನಮ್ಮ ಮನೆ ಇದ್ದಂಗೆ ಐತಿ ಅಂಥೇಳಿ ಇದಕ್ಕಿದ್ದಂಗೆ ತಯಾರಾಗಿ ಬಂದ್ಬಿಟ್ರೆ ಮದಕ. ಅದು ಸರಿ ಬಿಡ್ರಿ ಚಂದ್ರವಕ್ಕರ, ಇಲ್ಲ ಅನ್ನಂಗಿಲ್ಲ. ಹಂಗೆ ಎದಿ ಮ್ಯಾಗ ನಿಂತು ನಮ್ಮ ಅಭಿಪ್ರಾಯ ತಿಳಿಸಂದ್ರೆ ನಾವು ಹೆಂಗೆ ತಿಳಿಸೋದ್ರಿ? ಇಲ್ಪ ತಮ್ಮ, ಹಂಗೆ ಈಗ ಸದ್ದ ಹೇಳಬಿಡ ಅಂತ ಹೇಳಾಕತ್ತಿಲ್ಲ, ಕೇಳಾಕ್ ಬಂದೇವಿ ಅಟ್ಟ ನಾವು. ಏನು ಅದಕ್ಕೆ ಏನು ಹಣ ತಂದಿಲ್ಲ, ಹೂ ತಂದಿಲ್ಲ, ಏನು ತಂದಿಲ್ಲ ನೋಡಿ, ಕೈ ಬಿಸ್ಕೊಂಡು ಸುಮ್ಮನೆ ಬಂದೇವಿ ಅಟ್ಟ. ನಿಮ್ಮ ಅಭಿಪ್ರಾಯ ನಮಗೆ ಇನ್ನು 2 ದಿನ, ವಾರ, 15 ದಿನ, ತಿಂಗಳ ಬಿಟ್ಟು ಹೇಳ್ರಿ. ಯಾಕಂದ್ರೆ ಈಗ ನೀವು ಹೂ ಅಂದ್ರು ನಾವೇನೀಗ ಸದ್ಯಕ್ಕೆ ಲಗ್ನ ಮಾಡಲ್ಲ. ಅವ್ರದ್ದು ಮನೆ ಕಟ್ಟಾಕ ಹಿಡ್ಸಾಕತ್ತಾರ ಅಂದಿಲ್ಲ, ಮನೆ ಕಟ್ಟೋದಾದ್ಮೇಲೆ ಲಗ್ನ ಮಾಡೋದೈತಿ. ಅದಕ್ಕೆ ಆರಾಮಾಗಿ ತಿಳಿಸ್ತೀರಿ ನಿಮ್ಮ ನಿರ್ಧಾರನ, ನಮ್ದೇನು ಅಭ್ಯಂತರ ಇಲ್ಲ. ಹಂಗಾಯ್ಕ ಹೇಳ್ತೇನೆ ತಗೋಯಕ್ಕ. ಹಂಗಾರ ಸುಮ್ಮನಿರಿ ಸಣ್ಣ, ಒಂದೀಟ ಇಲ್ಲ ಕುಂದರಿ, ಹಿಂಗೋ ಹಿಂಗೆ ಬರ್ತೀನಿ ರೀ. ಬರಿ ಒಳಗೆ ರೀ, ಬರ್ರಿ. ಯಾಕ ಏನು ಅನ್ಕೋಬೇಡ್ರಿ, ಒಂದೀಟ ಬಂದೆ. ಹೇಳ್ತಾನ, ಹೋಗ್ಬ ಅತ್ತಿಯಾರ ಹ್ಞೂ ಅಂತಾರ ಇಲ್ರಿ, ಮತ್ತೇನಾರ ಕ್ಯಾನ್ಸಲ್ ಮಾಡಿಬಿಡ್ತಾರ ಹೆಂಗೆ? ಯವ್ವ ಹಂಗೇನು ಆಗೋದಿಲ್ಲ, ಅಜ್ಜಿ ಮಾತಾಡ್ತಾಳ, ಸುಮ್ಮನಿರು. ಈಗ ಅಜ್ಜಿ ಮಾತಾಡಿದ್ದೆಲ್ಲ ಬರಾಬರಿನ ಐತಿ. ಏನು ಮಾತಾಡ್ಕೊಳಕ್ಕೆ ಹೋಗ್ಯಾರ ಹೋಗ್ಲಿ, ನೋಡೋಣ ಆಮೇಲೆ. ಅವ್ರು ಹ್ಞೂ ಅಂತಾರ ಅಂತ ಅನ್ಕೊಂಡೇನಿ. ಆಕೆಗೆ ಅಪ್ಸರಾಗಿ ಹೇಳಂದಿದ್ದೆ ಮನ್ಯಾಗ, ಬಹುಶಃ ಹೇಳಿರಾಕಿಲ್ಲ. ಏನು ಟೆನ್ಷನ್ ತಗೋಬೇಡ,
ಸದ್ಯಕ್ಕೆ ಆ ಹುಡುಗಿನೂ ಬಂದು ಯಾವ ಹುಡುಗರ್ನು ಹ್ಞೂ ಅನ್ವಲ್ಲಂತ ಎಲ್ಲಾರನ್ನೂ ಒಲ್ವಲ್ಲ ಅನ್ನತ್ತಾಳ. ಆಮೇಲೆ ಆಕಿ ಪ್ರೇಮಿ ಬಂದು ಹುಡುಗರ್ನ ಯಾರನ್ನ ಲಗ್ನ ಮಾಡ್ಕೊಳಂಗೆ ಮಾಡಕತ್ತಾಳ. ಮಾಲಕ್ಕೂ ಎಲ್ಲೋ ಒಂದು ಮನಸ್ಸು ಇವಂಗೆ ಕೊಡೋದೈತಿ. ಯಾಕಂದ್ರೆ ಎಲ್ಲ ಅನುಕೂಲ ಇದ್ದ ಮ್ಯಾಗ ಹೆಣ್ಮಕ್ಳು ಕೊಡತ್ತಾರ, ಇಲ್ಲ ಅನ್ನಂಗೆ ಇಲ್ಲ. ನಾವು ಕೇಳೋ ಪ್ರಯತ್ನ ಮಾಡಲಿಲ್ಲ ಅಷ್ಟೆ. ನನಗೇನಕ್ಕೆ ಕೊಡ್ತಾಳ ಮನಸ್ಸು ಐತಿ ಅಂತ ಅನ್ಸಾಕತ್ತೈತಿ. ಒಂದೇಳೆ ಕೊಡಲಿಲ್ಲ ಅಂದ್ರೆ ಮುಂದಿನ ನೋಡೋಣ. ಈಗ ಆಗಲಿಲ್ದಂಗನ ನಾವೇ ಯಾಕೆ ಅಡ್ವಾನ್ಸ್ ಹೆಂಗೆ ಮಾತಾಡೋದು ಅಂತಿನ್ನ. ಅದು ಕರೆ ಬಿಡು, ನೋಡೋಣ ಹೇಳಿ ಏನಾಕೈತಿ. ಅಲ್ಲ ಅವ್ರನ್ನ ಕುಂದರ್ಸಿ ನಾವು ಒಳಗೆ ಸೇರೋದ ಅಲ್ಲಿ ಮಾದಿ ಬುದ್ಧಿ ಐತಿಲ್ಲ ನಿನಗೆ. ಹಾಂ ಅವ್ರನ್ನ ಕುಂದರ್ಸಿ ಬಂದು ನೀ ಇಲ್ಲಿ ಹಿತ್ಲಾಗ ಬಂದು ನಿಂತಿಯಲ್ಲ, ನೀ ಎದಕ್ಕೆ ಕರೀರೋದು ಏನು? ಅಲ್ಲಿ ಮಾತಾಡಕತ್ತೈತಿನ ಮತ್ತೆ ಅದಕ್ಕೆ ಇಲ್ಲಿ ಮಾತಾಡಕ್ಕರ್ದೇನಿ. ಏನು ಹೇಳೋದು? ನಿಮ್ಗೆ ಹುಡುಗ ಹೆಂಗೆ ಅನ್ಸಿದ್ನ ರೀ? ಹುಡುಗೆಲ್ಲ ಬೇಷ್ ಅದಾನ, ಗೌರ್ಮೆಂಟ್ ನೌಕರಿ ಐತಿ, ನೋಡಾಕು ಚಂದ ಅದಾನ, ಹೊಲ ಮನಿನ ಎಲ್ಲ ಐತಿ, ಬೇಷ್ ಅದಾನ ಅಂತ ನನಗೂ ಅನಿಸ್ತೈತಿ. ಅಷ್ಟೇ ಅಲ್ರಿ, ಅವರಿಬ್ರು ಪ್ರೀತಿನೂ ಮಾಡಾಕಂತಾರ. ಗೊತ್ತಿದ್ದ ಐತಲ್ಲ ಹಿಂದಕ್ಕೆ ಈ ಸುದ್ದಿ. ಅದಕ್ಕೆ ರೀ ಪ್ರೀತಿ ಮಾಡಾಕತ್ತಾರ ಅನ್ನೋ ವಿಚಾರಕ್ಕೆ ನಾ ಮಾತಾಡಕತ್ತಿಲ್ರಿ. ನೀವು ನೋಡ್ದಂಗೆ ನಮ್ಮ ಮಗಳಿಗೆ ಎಸ್ ಗಂಡ ಬಂದು ನೋಡೋದ ಹೋಗೋದ ಮಾಡಿದ್ರು. ಒಂದೇಳೆ ಹ್ಞೂ ಅಂದು ಹೋದ್ರು ಊರಾನ್ ಮಂದಿ ಈಕೆ ಅವ್ನು ಕೊಟ್ಟ ಲವ್ ಮಾಡಾಕತ್ತಿದ್ಲು, ಸರಿ ಇಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ಬರ್ದವ್ರು ಹ್ಞೂ ಅಂತ ಹೇಳಿ ಹೋದ್ರು, ಹೊಳ್ಳಿ ಬರ್ದಂಗೆ ಮಾಡಿ ಕಳ್ಸಾಕತ್ತಾರ. ಈಗ ಮುಂದಾದರೂ ಹಂಗೆ ಆಕೈತ್ರಿ. ಇವರು ಹೆಂಗ ನೋಡಕ್ಕೆ ಅನುಕೂಲ ಅದ. ಇಲ್ಲೇ ಮನೆ ಮುಂದಿನ ಜಾಗನ ಅವ್ರದ್ದು ಮನೆ ಕಟ್ಟಿಸ್ಕೊಳತ್ತೀನಿ ಅನ್ನತ್ತಾರ. ಮಗಳು ಮನೆ ಮುಂದೆ ಇರ್ತಾಳೆ, ಮೇಲಾಗಿ ಅವ್ರಿಬ್ಬರಿಗೂ ಒಪ್ಪಿಗೆ ಐತಿ. ಈಗ ಊರಾಗಂತ ಆಕೆ ಬಗ್ಗೆ ಅಪಪ್ರಚಾರ ಮಾಡಿ ಆಕೆ ಇನ್ನೂ 30 ವರ್ಷ ಆದ್ರೆ ಗಂಡು ಹತ್ತೋದಿಲ್ಲ. ಈಗ ಹಿಂಗೆ ಮಾಡ್ಕೊಂಡು ಹೋದ್ರೆ ಹೆಂಗೂ ನಮ್ಮ ಮಂದ್ಯಾಗ ಬರ್ತಾರೆ. ಏನು ಕೀಳು ಜಾತಿ ಅಲ್ಲ ಏನಲ್ಲ, ಹುಡುಗನು ಬೇಸದಾನ, ಹೊಲ ಮನೆ ಎಲ್ಲ ಐತಿ. ಅವ್ರವ್ನು ಚಲೋ ಅದಾಳ. ಅವ್ರವ್ಗೂ ನಮ್ಮ ಅಪ್ಸರನ ಕಂಡ್ರೆ ಭಾಳ ಪ್ರೀತಿ. ಒಬ್ಬವ್ ನಮ್ಮ ಮಗ ಅದಾನ, ಏನು ಕಿಟಕಿಟಿ ಇಲ್ರಿ, ಕಣ್ಣು ಮುಂದೆ ಇದ ಊರಾಗ ಇರ್ತಾಳೆ. ಮತ್ತು ಬೇರೆ ಕಡೆ ಕೊಟ್ರೆ ಎಂಥವ್ರು ಸಿಗ್ತಾರ, ಏನು ಕತ್ತಿನ ಈಕಿ ಚಂದೆ ಬಾಳ್ತಾಳ ಇಲ್ಲ ಯಾರಿಗೆ ಗೊತ್ತ್ರಿ. ಅದಕ್ಕೆ ಎಲ್ಲ ನನಗೂ ಬೇಷ್ ಅನ್ಸೈತಿ, ಕೊಟ್ಟು ಬಿಡಾನನ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಗಳಿಗೂ ಅವನ ಮ್ಯಾಗ ಇಷ್ಟ ಐತಿ. ಹಾಗಾಗಿ ಇಷ್ಟಪಟ್ಟವ್ರಿಗೆ ಇಷ್ಟಪಟ್ಟವ್ರನ್ನ ಮಾಡಿಕೊಟ್ರೆ ಅವರು ಏನಾರ ಸಮಸ್ಯೆ ಬಂದರೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಸ್ಯೆಗೇನು ಬರೋಂಗಿಲ್ಲ, ಎಲ್ಲ ಅನುಕೂಲವಾಗಿ ಅದಾರ. ಹಂಗೆ ಏನಾರ ಬಂದ್ರೆ ನಾವು ಇಲ್ಲೇ ಇರ್ತೀವಿ, ಕೊಟ್ಟ ತೊಗೊಂಡ ನೋಡಿ ನಡ್ಸಾಕ ಬರ್ತೈತ್ರಿ. ನಮ್ಮ ಮಗಳು ನಮ್ಮ ಕಣ್ಣು ಮುಂದೆ ಇರ್ತಾಳ್ರಿ. ಅದಕ್ಕೆ ನಿಮ್ದೇನು? ಮತ್ತೆ ಎಲ್ಲ ವಿಚಾರ ನೀನ ಮಾಡಿಬಿಟ್ಟು ಇನ್ನು ನಾ ಏನು ಹೇಳೋದೈತಿ? ಹುಡುಗೆಲ್ಲ ಬೇಸದಾನ, ಏನಿಲ್ಲ ಅಂದ್ರೆ ನೌಕರಿಯರ್ ಐತಲ್ಲ ಹುಡ್ಕೊಂಡು ತಿಂತಾರೆ. ಮತ್ತು ಅಕ್ಕಿಗೂ ಅವನ ಮೇಲೆ ಮನಸ್ಸು ಐತೆ ಅಂದ್ರೆ ಈಗ ಬೇಡ ಅಂದ್ರೆ ಇನ್ನೊಬ್ಬರು ನಮ್ಮ ಮನಸ್ಸಿಲ್ದಂಗೆ ಮಾಡ್ಕೊತಾಳ. ನಮ್ಮ ಮೇಲೆ ಅಕ್ಕಿಗೂ ಪ್ರೀತಿ ಕಡಿಮೆ ಆಗ್ಬಿಡ್ತೈತಿ. ಹಂಗೆ ಮಾಡಿದ ತಕ್ಷಣ ಇರ್ಲಿ ಹೇಳಿ ಮತ್ತು ಇದ್ದೂರಾಗ ಇರ್ತಾಣಿ ಅಂದಂಗೆ ನಿನ್ನ ವಿಚಾರನೂ ಬರೋಬ್ಬರಿ ಐತಿ, ಮಾಡಿಕೊಟ್ಟು ಬಿಡು. ಏನಂತಿ? ಹ್ಞೂ ರೀ, ಅದ ಅಂತೀನಿ ನಾನು. ನನಗೂ ಹುಡುಗ ಭಾಳ ಪಸಂದ್ ಅನಿಸಿದಾರಿ. ಹ್ಞೂ ಅಂತ ಹೇಳಿ ಕಳಿಸ್ಬಿಡೇನ್ರಿ. ಹೆಂಗೂ ಅವರು ಮನೆ ಕಟ್ಟಿಸ್ಕೊಂಡು ಮ್ಯಾಗ ಲಗ್ನ ಅನ್ನಕತ್ತಾರ. ಅಷ್ಟೊತ್ತಿಗೆ ನಾವು ಆಕಿ ಕೊಟ್ಟು ಬೇಳಿ ಬಂಗಾರ ಮಾಡಿಸಿ ಏನೈತೆ ಆಕಿದ ಖರ್ಚಿಂದ ರೊಕ್ಕದ ವ್ಯವಸ್ಥೆ ಮಾಡಿ ಇಟ್ಕೊಳಕ್ಕೆ ಬರ್ತೈತಿ. ಹಾಂ ರೀ, ನೀ ಹೇಳೋ ವಿಚಾರ ಎಲ್ಲ ಬರೋಬ್ಬರಿನ ಐತಿ. ನನಗೆ ವಿಚಾರ ಮಾಡಕ್ಕೆ ನೀ ಏನು ಉಳಿಸಿಲ್ಲ. ನೀ ಎಲ್ಲ ವಿಚಾರ ಸರಿಯಾಗಿ ಮಾಡಿರ್ತಿ. ಅವ್ರು ಪ್ರೀತಿ ಮಾಡಾಕತ್ತಾರಂತ ನನ್ನ ಮಗಳನ್ನ ಅವ್ನು ಕೊಡಾಕತ್ತಿಲ್ಲ, ನನ್ನ ಕಣ್ಣು ಮುಂದೆ ಇರ್ತಾಳಲ್ಲ ಅಂತ ಹೇಳಿ ಕೊಡಾಕತ್ತೀನಿ ಮಾದಿ ಅಷ್ಟೇ. ಹೆಂಗೋ ಒಂದು ಒಟ್ಟು ನಿಮ್ಗೆ ಮದುವೆಗೆ ಒಪ್ಪಿಗೆ ಐತಲ್ಲ. ನಡೀರಿ, ಮತ್ತೆ ಯಾಕೆ ಟೈಮ್ ತೊಗೊಂಡು ಅವ್ರಿಗೆ ಹೇಳೋದು, ಇವತ್ತೇ ಹೇಳ್ಬಿಡೋಣ. ಅವರು ದೊಡ್ಡ ಮನೆ ಕಟ್ಟಿಸ್ಕೊಂಡು ಮದುವೆಗೆ ತಯಾರಾಕ್ಕಾರ. ನಡಿ ಬರ್ರಿ. ಒಂದೇಳೆ ಅವ್ರು ಹ್ಞೂ ಅಂದ್ರೆ ಮತ್ತೆ ನೀ ಸಿಕ್ಕಂಗ ವರದಕ್ಷಿಣೆ ಕೇಳಿ ಅಕ್ಕ. ಹೋಗ ಹಲ್ಸಿ, ಅವ್ರೇನು ಕೊಡೋದು ನಮ್ಮ ಹತ್ರ ಇರ್ತೈತಿನ? ನಮ್ಗೇನು ಅವ್ರೇನು ಹೆಣ್ಣು ಕೊಟ್ರೆ ಸಾಕುವ, ಅವೆಲ್ಲ ಏನು ಆಸೆ ಮಾಡೋಂಗಿಲ್ಲ. ಪುಟ್ಟ ಚಿಗವ, ನಾವು ಮಾತಾಡಿ ಇಬ್ರು ಒಂದು ನಿರ್ಧಾರಕ್ಕೆ ಬಂದೇವಿ. ಮದಕರ ಅಣ್ಣಾರ, ನಿಮ್ಮ ಅಕ್ಕಿ ಏನೈತೆ ನೇರಾನೇ ಹೇಳ್ಬೇಡ್ರಿ, ನಮ್ಗೇನು ಬೇಸರ ಇಲ್ಲ. ಒಂದು ವೇಳೆ ನಿಮ್ಮ ಹೆಣ್ಣು ನಮಗೆ ಕೊಡಂಗಿಲ್ಲ ಅಂದ್ರೂ ನಾವೇನು ಬೇಸರ ಮಾಡ್ಕೊಳ್ಳೋದಿಲ್ರಿ. ನಿಮ್ಮ ಮ್ಯಾಲೆ ಏನು ಸಿಟ್ಟು ಮಾಡ್ಕೊಂಡು ನಿಮಗೆ ಮೂಗು ಮುರಿದು ಹೋಗೋದಿಲ್ರಿ. ನೀವು ಏನು ಹೇಳಿದ್ರು ನಮ್ಗೆ ಒಪ್ಪಿಗೆ ಐತ್ರಿ. ಹೌದಾ? ಹಂಗಾರ ನಾವು ಏನು ಹೇಳಿದ್ರು ಒಪ್ಪಿಗೆ ಐತಿ. ನಾವು ಒಪ್ಕೊಳ್ಳಿಲ್ಲ ಅಂದ್ರೆ ನಡೀತೈತಿ ನಿಮ್ಗೆ. ಮದಕ ಹ್ಞೂ, ಮತ್ತೆ ಅವರೇ ಹೇಳ್ತಾರಲ್ಲ, ಹುಡುಗಿ ನಾವು ಕೊಡಕ್ಕೆ ಒಲ್ಲೆ ಅಂದ್ರೂ ಅವ್ರಿಗೇನು ಬೇಸರ ಇಲ್ಲ ಅಂತಂದು. ಏನಪ್ಪ ಅಭಿಷೇಕ, ನಿನಗೂ ಬೇಸರ ಆಗೋದಿಲ್ಲನ? ಮತ್ತೆ ನಾವು ನಮ್ಮ ಹುಡುಗಿ ನಿನ್ಗೆ ಲಗ್ನ ಮಾಡಿ ಕೊಡಂಗಿಲ್ಲ ಅಂದ್ರೆ? ನಮ್ಮ ಅಂತೂ ಸುಮ್ಮನೆ ಕುಂದ್ರೋದಿಲ್ಲ ನೋಡು. ಒಂದೇಳೆ ಅವ್ರು ಕೊಡಕ್ಕೆ ಅಂದ್ರೆ ಕೊಡೋ ಮನಸ್ಸಿದ್ರು ಹಾಳು ಮಾಡ್ಬಿಡ್ತಾಳೆ. ನಮ್ಮ ಸುಮ್ಮನೆ ಇರಕ್ಕೆ ಬರೋದಿಲ್ಲ ಬೇ ನಿನಗೆ. ಹೇಳಿ ಪಾತಮ್ಮ, ಒಂದೆಡೆ ನಾವು ಕೊಡಂಗಿಲ್ಲ ಅಂದ್ರೆ ಆಂಟಿಯರ ನನಗೆ ನಮ್ಮ ಮೌನಂಗೆ ಮನಸ್ಸಿನಾಗ ಒಂದು ಬಾಯಾಗ ಒಂದು ಹೇಳಕ್ಕೆ ಬರೋಂಗಿಲ್ಲ ರೀ. ನಾ ಇರೋದನ್ನ ನೇರ ಹೇಳ್ಬಿಡ್ತೀನಿ. ಒಂದೇಳೆ ನೀವು ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಖರೆ ನನಗೆ ಭಾಳ ಬೇಸರಕ್ಕಿತ್ತು ರೀ. ಹಂಗಂತಂದು ನಾ ಬೇರೆ ಹುಡುಗಿನೂ ಲಗ್ನ ಆಗೋದಿಲ್ಲ ರೀ. ಆದ್ರೆ ನಿಮ್ಮ ಮಗಳನ್ನ ಹಾಕೀನಿ. ಹೌದಪ್ಪ, ಇದು ಅಪ್ಪು ಹುಟ್ಟಿದ ಮಾತಂದ್ರೆ. ನೋಡ್ಲೇ ಮಾದಿ, ನನ್ನ ಹಳೆಯ ಹೆಂಗದಾನ? ನೋಡ್ಲಿ ಚಂದ್ರಿ, ರೇಖಾ ಅವ್ರ, ಪುಟ್ಟ ಚಿಗವ, ನಮ್ಮಿಬ್ಬರಿಗೂ ಈ ಮದುವೆ ಒಪ್ಪಿಗೆ ಐತಿ. ಅದೇ ಹೊಡೆದಲ್ಲ ಚಾನ್ಸ್. ನನಗೆ 5,000 ರೂಪಾಯಿ ರೇಷ್ಮೆ ಸೀರೆ ಕೊಡಿಸ್ಬೇಕಾ? ಮತ್ತೆ
ಆತ ಹೇಳ್ಚಿಕಮ್ಮ. ನಾಚಿಕೆ ಮುಂಡೆದಕ್ಕ ಅಣ್ಣ, ನೀವು ಈ ಮದುವೆಗೆ ಒಪ್ಕೊಂಡಿದ್ದು ನನಗೆ ಭಾಳ ಖುಷಿ ಆಯ್ತು ರೀ. ಖರೆ ಹೇಳ್ಬೇಕಂದ್ರೆ ನಾನು ನಿಮ್ಮ ಮಗಳು ನೋಡಿದಾಗೆಲ್ಲ ಅನ್ಕೊಂತಿದ್ದೆ ನನಗೆ ಇಂಥ ಸೊಸಿನ ಸಿಗ್ಬೇಕಂತ. ಭಾಳ ಚಲೋ ಬೆಳೆಸಿರಿ ನಿಮ್ಮ ಮಗಳನ್ನ. ನೋಡಾಕು ಗನಾ ಚಂದ ಅದಾಳ್ರಿ. ಅವತ್ತು ನಾ ಈ ಊರಿಗೆ ಬಂದಿದ್ದಿ ನಾನು, ಆ ಹುಡುಗಿ ನನಗೆ ಭಾಳ ಹಿಡಿಸಿದ್ಲ ರೀ. ಆಮೇಲೆ ನನಗೆ ನಮ್ಮ ತಂಗಿ ಹೇಳಿದ್ಲಾಕಿ ನಿಮ್ಮ ಮಗಳು ಅಂತ. ನನಗೆ ಅವತ್ತ ಈಕಿ ನನಗೆ ಸೊಸೆಯಾಗಿ ಬರಲಿ ಅಂತ ಮನಸ್ಸಿನಾಗ ಅನ್ಕೊಂಡಿದ್ದೆ. ಆ ದೇವ್ರನ್ನ ಮನಸ್ಸಿನಾಗ ಅನ್ಕೊಂಡಂಗೆ ಆಕಿನ ನನಗೆ ಸೊಸೆಯಾಗಿ ಬರತ್ತಾಳ ನೋಡ್ರಿ. ನಂಗೆ ಭಾಳ ಖುಷಿ ಆಗತ್ತೈತೆ ನೋಡ್ರಿ ಅಣ್ಣ. ನಸೀಬು ನೋಡ್ರಿ, ಎಲ್ಲಾರ ಮನಸ್ಸಿನಾಗಿಂದ ನೆರವೇರಕ್ಕಂದ್ರೆ ಪರಮಾತ್ಮಂದ ಆಶೀರ್ವಾದ ಇರ್ಬೇಕು. ನಾವು ನಿಮ್ಮ ಮಗು ಕೊಡ್ತೀವಿ ಅಂತ ನಾವು ಕಲ್ಪನಾನು ಮಾಡ್ಕೊಂಡಿದ್ದಿಲ್ರಿ. ಸುಳ್ಳು ಯಾಕೆ ಹೇಳೋದು, ಮುಚ್ಚುಮರಿ ಏನೈತಿ ಪುಟ್ಟವಕ್ಕ, ನಿನಗೂ ಗೊತ್ತಿದ್ದೈತಿ, ಚಂದ್ರವಕ್ಕರ್ಗೂ ಗೊತ್ತಿದ್ದೈತಿ. ಆಕಿಗೂ ರಗಡ್ ಮಂದಿ ಬಂದು ನೋಡಿ ಹೋಗ್ಯಾರ್ರಿ. ಆದ್ರೆ ಒಪ್ಕೊಂತಿದ್ರು, ಇಲ್ಲ ಊರಾನ ಮಂದಿ ಏನಾರ ಹೇಳಿ ಹದಗಾಣಿಸ್ತಿದ್ರು, ಏನಾರ ಒಂದು ಮಾಡ್ತಿದ್ರು. ಯಾವ ಆಕಿಗೆ ಸಜ್ಜ ಆಗಲಿಲ್ಲ, ಸೆಟ್ಟ ಆಗಲಿಲ್ಲ. ಈಗ ಅನ್ಸಾಗತ್ತೈತಿ ನನಗೆ ಆಕಿ ನಸೀಬದಾಗ ಇವನ ಇದ್ದಿದ್ದಕ್ಕೆ ನಾವೆಲ್ಲ ಒಂದೊಂದು ರೀತಿಯಾಗಿ ಕ್ಯಾನ್ಸಲ್ ಆದವನ ಅಂತ ಹೇಳಿ ಹೇಳ್ತಾರಲ್ಲ, ಋಣಾನು ಬಂದ ರೂಪೇಣ ಸತಿಪತಿ ಸುತ್ತಾಲಯ ಅಂತ. ಋಣ ಎಲ್ಲಿರ್ತೈತಿ ಅಲ್ಲಿ ಆಗತೈತ್ರಿ. ಖರೆ ಹೇಳಿದ್ ನೋಡಿ ಶಂಕರಪ್ಪಣ್ಣ, ಹೆಂಗಾರ ಆಗ್ಲಿ ನೀವು ಈ ಮದುವೆಗೆ ಒಪ್ಕೊಂಡಿದ್ದಕ್ಕೆ ನನಗೆ ಚಲೋ ರೇಷ್ಮೆ ಸೀರೆ ಸಿಗ್ತೈತಿ. ಏನ್ ಹೆಣ್ಮಕ್ಳಿಗೆ ಸೀರೆ ಮ್ಯಾಗ ಆಸೆ ಏನ್ರಿಪ್ಪ. ಅಯ್ಯ, ಅಭಿಷೇಕ್ ಏನ್ ಕೊಡ್ಸೋದು, ನನ್ನ ಕಡೆಗಿಂದ ನಿನಗೆ ಚಲೋ ರೇಷ್ಮೆ ಸೀರೆನ ಕೊಡಿಸ್ತೀನಿ, ಚಿಂತಿ ಬಿಡು. ಡಬಲ್ ಆಫರ್ ಬಂದಂಗ ಆತ, ಚಲೋ ಆತಲ್ಲ. ಅದಕ್ಕೆ ಕೊಡಿಸ್ತೀನಿ, ನನಗೆ ಕೆಂಪು ಕಲರ್ ರೇಷ್ಮೆ ಸೀರೆ ಕೊಡ್ಸ. ಸುಮ್ಮನಿರ್ಲಿ, ಅವ್ರ ಹತ್ರ ಕೇಳೋದ ನಂಗೆ ನಾಚಿಗೆ ಬಿಟ್ಟು. ಅವ್ರ ಹತ್ರ ಏನಕ್ಕೇನು, ನನ್ನ ಖಾಸ್ ಗೆಳಿತದಾಳಕಿ, ಅಟ್ಟು ಕೊಡ್ಸಂಗಲ್ಲನ ಏನ್ ಮಾಡಕ. ಯಾತ್ ಬಿಡ್ಲೆ, ನಿನಗಿನ ಹೆಚ್ಚು ನಾ ಕೆಂಪು ರೇಷ್ಮೆ ಸೀರೆ ಕೊಡಿಸ್ತೀನಿ. ಚಲೋ ಆತಪ್ಪ ಶಂಕರಪ್ಪ, ಒಂದು ಚಲೋ ತೀರ್ಮಾನ ಮಾಡಿದ್ರಿ. 2 ಜೀವ ಒಂದು ಮಾಡೋ ಕಾರ್ಯ ಆಗ್ಲಿ, ಚಲೋ ಆದ್ರೆ ಸಾಕು. ಹಾತಿನ ಬರ್ತೈತೆ ತಗೊಳ್ವಾ ಮಾದೇವಿ. ಶಂಕರಪ್ಪ ಅಯ್ಯಕ್ಕ, ಹಂಗ ಹೊಂಟ ಬಿಟ್ಟಿಲ್ಲ ಯಾಕ? ಕುಂದಿರಿ ಮಾದಿ. ನೋಡಿ ಬರ್ತೀನಿ. ಅಲ್ವಾ ಯಾಕ, ಇಲ್ಲಿ ಮಠ ಬಂದು ಹೆಣ್ಣು ನೋಡ್ದಂಗ ಹೊಕ್ಕಿರ, ಚಾ ಕುಡಿದಂಗ ನೋಡಲ್ಲ ನಮ್ಮ ಮಡಿ ಅಂದ್ರೆ ಆಗ್ಲಿ ನಾಚ್ಕೊಂಡು ತಲೆ ತಗಸ್ಕೊಂಡು ಕೂತ್ ಬಿಟ್ಟಾರ ಹೆಂಗ. ಆಯ್ತಾಯ್ತಮ್ಮ. ಶಿಲ್ಪಿ ನನಗೆ ಹೆದರಿಕೆ ಬರತ್ತತ್ಲಿ. ಏನಾತ ಏನಾಗಲಿ, ಹೊರಗೆ ಏನು ನಡೆಯಾಕತ್ತೈತೆ ಅನ್ನೋದು ಗೊತ್ತಾಗ್ಬಲ್ದು. ಏನಾಗೋದಿಲ್ಲ, ಸುಮ್ಮನಿರು. ಏ ತಂಗಿ, ಏನು ಬಿ ಆಂಟಿಯರೇ, ಏನಾತ್ರಿ? ಆಮೇಲೆ ಹೇಳ್ತೀನಿ. ಅವ್ರಿಗೆಲ್ಲರಿಗೂ ಚಾ ತಗೊಂಬ. ಹಾಕೊಂಡು ಬರ್ತೀನಿ. ಆಂಟಿಯರೇ, ಏನ ತಂಗಿ? ಕಾಕಾರ ನೀವು ಈ ಮದುವೆಗೆ ಒಪ್ಕೊಂಡು ಅದೆಲ್ಲ ಆಮೇಲೆ ಹೇಳ್ತೇನೆ ತಂಗಿ, ಫಸ್ಟ್ ಚಾ ತಗೊಂಬರ್ರಿ ಅಲ್ಲಿ. ಏನ್ಲಿ, ಏನು ಹೇಳವಲ್ರು, ಏನಾಗಿದೆ ಏನು? ಚಾ ಅಂತಲ್ಲ, ಹೋಗಿ ಕೊಟ್ಟು ಬರ್ತೀನಿ ತಡಿ. ಆತು, ಚಾ ಹಾಕೋ, ಹೋಗಿ ಕೊಟ್ಟು ಬರೋಣ. ಏನು ಅನ್ನೋದು ಆಮೇಲೆ ಹೇಳ್ತೀನಿ ಅಂದಾರಲ್ಲ. ಅಂದಂಗ ತಮ್ಮ ಏನ್ ಓದೀನಿ? BCom ಆಗೈತ್ರಿ. ಚಲ ಕೊಡ ತಂಗಿ ಚಾ. ತಗೋ ಅಪ್ಪಾಜಿ. ಒಳಗೆ ನಡಿ ತಂಗಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ಕೊನೆಗೂ ಅಪ್ಸರಂದು ಮತ್ತೆ ಅಭಿಷೇಕಂದ ಮದುವೆ ಫಿಕ್ಸ್ ಆಯ್ತು. ಮುಂದಿನ ಎಪಿಸೋಡ್ನಾಗ ಅವರ ಮದುವೆ ಪ್ರಿಪರೇಷನ್ ಮತ್ತು ಅಭಿಷೇಕ ಮನಿ ಕಟ್ತಾನ ಇಲ್ವಾ, ಏನಾಕೈತಿ ಅನ್ನೋದನ್ನ ಮುಂದಿನ ಎಪಿಸೋಡ್ನಾಗ ತೋರಿಸ್ತೀನಿ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿರಿ. ಮತ್ತು ನಿಮ್ಮ ಕಡೆಗೆ ಯಾವ ಥರ ಮಾತುಕತೆ ಆಕೈತಿ, ನಿಮ್ಮ ಕಡೆಗೆ ಪ್ರೀತಿ ಮಾಡಿದವ್ರಿಗೆ ಮದುವೆ ಮಾಡುವಾಗ ಏನೇನೆಲ್ಲ ಸಮಸ್ಯೆಗಳು ಆಕ್ಕವು, ಇದೇ ಥರ ಆಕ್ಕವ, ಇದೇ ಥರ ಮಾತುಕತೆ ಆಕತ್ತ, ಹೌದಾ ಇಲ್ವಾ, ನನಗೆ ಕಮೆಂಟಲ್ಲಿ ಹಾಕ್ರಿ. ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೆಚ್ಚೆಚ್ಚು ಮಂದಿ ಕಮೆಂಟ್ ಮಾಡ್ತಿದ್ದೀರಿ. ಎಲ್ಲರಿಗೂ ಕಮೆಂಟ್ ಮಾಡಿದವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತೆ ನಾನು ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತಾನೆ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬೈ ಬೈ, ಲವ್ ಯು ಆಲ್.